ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಮಮತಾ ಡಿಸೈನ್ಸ್ಗೆ ಸ್ವಾಗತ. ನಾನು ಮಮತಾ ಶಂಕರಿ. ಇವತ್ತೊಂದು ವೂಲನ್ ಸ್ಕಾರ್ಫ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಲೇಡೀಸ್ ಸ್ಕಾರ್ಫ್ ಇದು. ಲೇಸಿ ಡಿಸೈನ್ ಇದು. ಲೇಸ್ ಥರ ದೂರ ದೂರ ಡಿಸೈನ್ಗಳು ತುಂಬ ಚೆನ್ನಾಗಿರುತ್ತೆ ಇದು. ಇದನ್ನು ಸ್ವಲ್ಪ ಲೂಸಾಗಿ ಹೆಣಿದ್ರೆ ಇನ್ನೂ ಚೆನ್ನಾಗಿ ಬರುತ್ತೆ. ಅಂದರೆ ಅದು ಆ ಥರ ಮಾಡಿದ್ರೇ ಚೆನ್ನಾಗಿ ಬರೋದು. ನೀವು ಮಾಡಿ ನೋಡಿ, ಇದು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಕುರ್ತಿ ಮೇಲೆಲ್ಲ ಹಾಕಿದರೆ ತುಂಬ ಸ್ಟೈಲಿಶ್ ಆಗಿ ಕಾಣುತ್ತೆ. ಶಾಲ್ ಥರ ಹಾಕ್ಕೋಬೋದು, ಒಂದು ಸ್ಟೈಲಲ್ಲಿ ಸ್ಕಾರ್ಫ್ ಥರ ಕಟ್ಕೋಬೋದು. ತುಂಬ ಚೆನ್ನಾಗಿರುತ್ತೆ ನೋಡಿ. ಈ ಥರ ಇಷ್ಟು ಉದ್ದಕ್ಕೆ ಮಾಡಿದ್ದೀನಿ ಸ್ಕಾರ್ಫು. ಮಲ್ಟಿ ಕಲರ್ ದಾರನ ತೊಗೊಂಡಿದ್ದೀನಿ. ನೀವು ಬೇಕಾದರೆ ಸಿಂಗಲ್ ಕಲರ್ ದಾರದಲ್ಲೇ ಮಾಡ್ಕೋಬೋದು. ತುಂಬ ಚೆನ್ನಾಗಿ ಕಾಣಿಸುತ್ತೆ ಸ್ನೇಹಿತರೆ. ಇದು ಮಾಡೋದು ಹೆಚ್ಚೇನು ಕಷ್ಟ ಇಲ್ಲ. ಸ್ವಲ್ಪ ಒಂದೆರಡು ಸಾರಿ ನೀವು ನೋಡಿದರೆ ನಿಮಗೆ ಗೊತ್ತಾಗುತ್ತೆ. 2 ರೋ ರಿಪೀಟ್ ಇದು. ಅಂದರೆ 2 ರೋ ರಿಪೀಟ್ ಆಗ್ತಾ ಹೋಗುತ್ತೆ ಪೂರ್ತಿ. ನೋಡಿ, ಇದು 9 ಇಂಚ್ ಅಗಲ ಇದೆ. ಇದು ನನಗೆ ಇಂಚ್ ಟೇಪಲ್ಲಿ ತೋರಿಸಿಲ್ಲ, ಆದರೆ 9 ಇಂಚ್ ಅಗಲ ಮತ್ತು 80 ಇಂಚಿನಷ್ಟು ಉದ್ದ ಇದೆ. ಅಷ್ಟು ಉದ್ದಕ್ಕೆ ಮಾಡಿದ್ದೀನಿ. ಅಷ್ಟು ಉದ್ದ ಇದ್ದರೆ ಚೆನ್ನಾಗಿರುತ್ತೆ. ಇದಕ್ಕೆ ಮಲ್ಟಿ ಕಲರ್ ದಾರ ತೊಗೊಂಡಿದ್ದೀನಿ, 4 ಪ್ಲೈ ವೂಲನ್ನು. ಇದಕ್ಕೆ 4 mm ಕ್ರೋಶೆ ಹುಕ್ಕು ತೊಗೊಂಡಿದ್ದೀನಿ ಲೂಸಾಗಿ ಮಾಡೋದಕ್ಕೋಸ್ಕರ. ಇದನ್ನು ಈಗ ಫಸ್ಟು ಸ್ಲಿಪ್ ನಾಟ್ ಹಾಕ್ಕೊಂಡು ಸ್ಟಾರ್ಟ್ ಮಾಡ್ಕೊಳ್ಳೋಣ. ಗಮನ ಕೊಟ್ಟು ನೋಡ್ಕೊಳ್ಳಿ ಒಂದೆರಡು ಸಾರಿ, ಆವಾಗ ನಿಮಗೆ ಸರಿಯಾಗಿ ಗೊತ್ತಾಗುತ್ತೆ, ಕನ್ಫ್ಯೂಸ್ ಆಗಲ್ಲ. ಫಸ್ಟು ಚೈನ್ ಮಾಡಬೇಕು, ಬೇಸ್ ಚೈನು. ಇದು 8ನ ಮಲ್ಟಿಪಲ್ಸ್ ಬೇಕು. ಈ ಚೈನು 8ನ ಮಲ್ಟಿಪಲ್ಸ್ ಹಾಕ್ಕೋಬೇಕು. ಅಂದರೆ 8, 16, 24 ಈ ಥರ 8ನ ಟೇಬಲ್ ಇರುತ್ತಲ್ವ ಅಷ್ಟು. 8ರ ಮಗ್ಗಿ 8, 16, 24 ಈ ಥರ ಚೈನ್ಸು ಹಾಕೋಬೇಕು. ನಿಮಗೆ ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದ ಮಾಡ್ಕೋಬೋದು. ಶಾಲ್ ಆದರೆ ತುಂಬ ಉದ್ದಕ್ಕೆ ಬೇಕಾದ್ರೂ ಮಾಡ್ಕೋಬೋದು ನೀವು, ಹೆಂಗೆ ಬೇಕೋ ಹಾಗೆ. ಇದು ನಾನು ಸ್ಕಾರ್ಫ್ ಮಾಡಿರೋದು 9 ಇಂಚಿನಷ್ಟು ಮಾಡಿರೋದು. 9 ಇಂಚಿನಷ್ಟು ದೊಡ್ಡಕ್ಕೆ ಹಾಕಿದ್ದೀನಿ. 8ರ ಮಲ್ಟಿಪಲ್ ಆಗಿ +5 ಹಾಕ್ಕೋಬೇಕು ಕೊನೆಯಲ್ಲಿ. ಈಗ 24 ಹಾಕ್ತೀರಾ ಅಂತ ಇಟ್ಕೊಳ್ಳಿ. +5 ಅಂದರೆ 29 ಚೈನ್ಗಳನ್ನು ನೀವು ಹಾಕ್ಕೋಬೇಕು. 29 ಚೈನ್ಸ್ಗಳನ್ನು ಹಾಕ್ಕೋಬೇಕಾಗತ್ತೆ. ಅಥವಾ 16 ಹಾಕ್ತೀರಾ ಅಂತ ಇಟ್ಕೊಳ್ಳಿ. 16 8ನ ಮಲ್ಟಿಪಲ್ ಅಂದರೆ 16 ಆಗುತ್ತೆ. 16 ಹಾಕಿದರೆ +5 16, 5, 21 ಈ ಥರ ಮಾಡ್ಕೋಬೇಕಾಗತ್ತೆ ನೀವು. ಅಥವಾ 40 ಹಾಕ್ತೀರಾ ಅಂತ ಇಟ್ಕೊಳ್ಳಿ. 8 5 ಆರ್ 40, 8ನ ಮಲ್ಟಿಪಲ್ ಆಗುತ್ತೆ. +5 45 ಹಾಕ್ಕೋಬೇಕು. ಆ ಥರ +5 ಮಾಡಬೇಕು. ಫಸ್ಟ್ 8ನ ಮಲ್ಟಿಪಲ್ಸ್ ಚೈನ್ಸ್ ಹಾಕಿ ಆಮೇಲೆ +5 ಮಾಡ್ಕೋಬೇಕು. ಅಷ್ಟು ಉದ್ದ ಮಾಡ್ಕೊಳ್ಳಿ. ಇಲ್ಲಿ ನಾನು 9 ಇಂಚ್ ಆಗೋಷ್ಟು ಮಾಡಿದ್ದೀನಿ. 8ನ ಮಲ್ಟಿಪಲ್ಸು +5. ಈಗ ಒಂದು ಬಿಟ್ಟು 2ನೇ ಚೈನಲ್ಲಿ, ಫಸ್ಟ್ ಬಿಟ್ಟು 2ನೇ ಚೈನಲ್ಲಿ ಸಿಂಗಲ್ ಕ್ರೋಶೆ. 2ನೇ ಚೈನಿಂದ ಸ್ಟಾರ್ಟ್ ಮಾಡ್ಕೊಳ್ಳಿ ಸಿಂಗಲ್ ಕ್ರೋಶೆ. 3ನೇ ಚೈನು, 4ನೇ ಚೈನು, ಆ ಥರ ಎಲ್ಲ ಚೈನ್ಗಳಲ್ಲಿ 2ನೇ ಚೈನಲ್ಲಿ ಸ್ಟಾರ್ಟ್ ಮಾಡಿದ ಮೇಲೆ ಉಳಿದ ಎಲ್ಲ ಚೈನ್ಗಳಲ್ಲೂ ಈ ಥರ ಸಿಂಗಲ್ ಕ್ರೋಶೆ ಮಾಡ್ಕೋಬೇಕು. ಇದು ಬೇಸ್ ಚೈನು. ಬೇಸ್ ಮಾಡೋದಕ್ಕೋಸ್ಕರ ಆ ಥರ ಮಾಡೋದು. ಅದು ಬರೀ ಚೈನಿಗೆ ಹಾಕಿದರೆ ಅಷ್ಟು ಚೆನ್ನಾಗಿ ಬರಲ್ಲ. ಅದಕ್ಕೆ ಒಂದು ಸಾಲು ಪೂರ್ತಿ ಸಿಂಗಲ್ ಕ್ರೋಶೆ ಮಾಡ್ತೀವಿ ನಾವು. ಸಿಂಗಲ್ ಕ್ರೋಶೆ ಈ ಥರ ಮಾಡಿಕೊಂಡು ಸೇರಿಸ್ಕೊಳ್ಳಿ. ಸ್ವಲ್ಪ ಲೂಸಾಗಿ ಮಾಡಿದರೆ ಚೆನ್ನಾಗಿರುತ್ತೆ. ಇದು ತುಂಬ ಟೈಟಾಗಿ ಮಾಡಿದರೆ ಚೆನ್ನಾಗಿ ಕಾಣಲ್ಲ. ಲೇಸಿ ಡಿಸೈನ್ ಅಲ್ವಾ, ಲೇಸಾಗಿರೋದಲ್ವ, ಆದ್ದರಿಂದ ಯಾವುದೇ ಉಲನ್ ವರ್ಕು ಲೂಸಾಗಿದ್ರೇ ಚೆನ್ನಾಗಿರೋದು. ತುಂಬ ಸುಲಭವಾಗಿ ಮಾಡಿ ಆಗುತ್ತೆ. ಒಂದು 2ರಿಂದ 3 ಗಂಟೆ ಹೊತ್ತಲ್ಲಿ ಮಾಡಿ ಆಗುತ್ತೆ. ಇದು ಎಷ್ಟು ದೊಡ್ಡ ಇದು ಕೂಡ, ಯಾಕಂದರೆ ಲೇಸ್ ಡಿಸೈನ್ ಅಲ್ವಾ, ನಿಮಗೆ ಕೂಡಲೇ ಮಾಡ್ಬೋದು. ಲೇಸ್ ಥರ ಗ್ಯಾಪ್ ಬಿಟ್ಟು ಮಾಡೋದು, ಹೆಚ್ಚೇನು ಕಷ್ಟ ಇಲ್ಲ. ಹೆಚ್ಚು ಅಂದರೆ ನೀವು ನಿಧಾನ ಮಾಡೋದು ಅಂದರೆ 3-4 ಗಂಟೆಯಲ್ಲಿ ಆಗುತ್ತೆ, ತುಂಬ ನಿಧಾನ ಮಾಡೋರಾದರೆ. ಇಲ್ಲಾಂದರೆ 2ರಿಂದ 3 ಗಂಟೆ ಸಾಕು. ಈ ಥರ ಪೂರ್ತಿ ಸಿಂಗಲ್ ಕ್ರೋಶೆ ಹಾಕ್ಕೊಂಡಿದ್ದೀನಿ ನೋಡಿ. ಫಸ್ಟು ಲೈನು ಬೇಸ್ ಲೈನು ಈಗ ನೋಡಿ ಇದರಲ್ಲಿ ಹಾಕಿದ್ದೀನಿ. ಆ ಥರ ಸಿಂಗಲ್ ಕ್ರೋಶೆ ಹಾಕ್ಕೊಂಡಿದ್ದೀನಿ. ಚೈನ್ ಆದಮೇಲೆ ಸಿಂಗಲ್ ಕ್ರೋಶೆ ಪೂರ್ತಿ ಬರೋವರೆಗೂ. ಈಗ 1 2 3 4 5 ಚೈನ್ ಹಾಕ್ಕೊಳ್ಳಿ. ಈ ಥರ 5 ಚೈನ್ ಹಾಕ್ಕೊಂಡು ವರ್ಕ್ ಟರ್ನ್ ಮಾಡಿ. ಇದೆಲ್ಲ 5ರ ಲೆಕ್ಕದಲ್ಲಿ ಇರುತ್ತೆ ಈ ಡಿಸೈನಲ್ಲಿ. ಇದು ಫಸ್ಟ್ ರೌಂಡು. ಈಗ ಬೇಸ್ ಚೈನ್ ಆದಮೇಲೆ ಫಸ್ಟ್ ರೌಂಡ್ 5 ಚೈನ್ ಹಾಕಿ ವರ್ಕ್ ಟರ್ನ್ ಮಾಡಿ. ಈಗ ನೋಡಿ ಕೆಳಗಡೆ 1 2 3 ಬಿಟ್ಟು 4ರಲ್ಲಿ ಸೇರಿಸ್ಕೋಬೇಕು. 3 ಚೈನ್ ಬಿಟ್ಟು 4ನೇ ಚೈನಲ್ಲಿ ಸಿಂಗಲ್ ಕ್ರೋಶೆ ಹಾಕಿ ಸೇರಿಸ್ಕೊಳ್ಳಿ. 5 ಚೈನ್ ಮಾಡಿ ವರ್ಕ್ ಟರ್ನ್ ಮಾಡಿ 3 ಚೈನ್ ಬಿಟ್ಟು 4ರಲ್ಲಿ ಸೇರಿಸ್ಕೋಬೇಕು. ಮತ್ತೆ 5 ಚೈನ್ ಮಾಡ್ಕೊಳ್ಳಿ. 5 ಚೈನ್ ಮಾಡಿ ಮತ್ತೆ 3 ಚೈನ್ ಬಿಡಿ. 1 2 3 ಬಿಟ್ಟು 4ನೇದಲ್ಲಿ ಸೇರಿಸ್ಕೊಳ್ಳಿ ಸಿಂಗಲ್ ಕ್ರೋಶೆ ಮಾಡಿ. ಮತ್ತೆ 5 ಚೈನ್ ಮಾಡಿ. 2 3 4 5 ಮತ್ತು ಬೇಸ್ ಚೈನಲ್ಲಿ 3 ಚೈನನ್ನು ಬಿಟ್ಟು 4ನೇದಲ್ಲಿ ಸಿಂಗಲ್ ಕ್ರೋಶೆ ಹಾಕಿ ಸೇರಿಸ್ಕೋಬೇಕು. ಈ ಥರ
ಈ ಥರ ಇಡೀ ಮಾಡ್ತಾ ಹೋಗ್ಬೇಕು ನೀವು. 5 ಚೈನು 4ನೇದಲ್ಲಿ 3 ಬಿಟ್ಟು 4ರಲ್ಲಿ ಸೇರಿಸ್ಕೋಬೇಕು. 3 ಚೈನ್ ಬಿಡಿ 4ರಲ್ಲಿ ಸೇರಿಸ್ಕೊಳ್ಳಿ, ಸಿಂಗಲ್ ಕ್ರೋಶೆ ಹಾಕಿ ಸೇರಿಸ್ಕೊಳ್ಳಿ. ಈ ಥರ ಪೂರ್ತಿ ಲೈನು ಕಂಪ್ಲೀಟ್ ಮಾಡ್ಕೋಬೇಕೀಗ. 5 ಹಾಗೆ ಕೆಳಗಡೆ 3 ಚೈನ್ ಬಿಡಿ 4ರಲ್ಲಿ ಸೇರಿಸ್ಕೊಳ್ಳಿ. ಮತ್ತು 5 ಚೈನು 3 4 5 ಕರೆಕ್ಟ್ ಆಗುತ್ತೆ. 3 ಚೈನ್ ಬಿಟ್ಟು 4ರಲ್ಲಿ ಇಟ್ಕೊಳ್ಳುತ್ತೆ, ಅದು ಕರೆಕ್ಟ್ ಆಗುತ್ತೆ. 8ರ ಮಲ್ಟಿಪಲ್ ಮತ್ತು +5 ಮಾಡಿದರೆ ಹಾಗೆ ಬರುತ್ತೆ. ಆ ಕೊನೆಯಲ್ಲಿ ಚೈನ್ ಟರ್ನಿಂಗ್ ಚೈನ್ ಇದೆಯಲ್ವ, ಆ ಟರ್ನಿಂಗ್ ಚೈನಲ್ಲಿ ಸಿಂಗಲ್ ಕ್ರೋಶೆ ಹಾಕೋಬೇಕು ನೀವು. ಹಾಗೆ ಮಾಡಿದರೆ 8ರ ಮಲ್ಟಿಪಲ್ +5 ಮಾಡಿದರೆ ಕರೆಕ್ಟಾಗಿ ಬರುತ್ತೆ. ಹಿಂಗೆ 5 ಚೈನ್ಗೆ ಹಿಂಗೆ ಮಾಡೋದು. ಈಗ 5 ಚೈನ್ ಮಾಡ್ಕೊಳ್ಳಿ, 3 4 5 ಮತ್ತು 5 ಚೈನ್ ಮಾಡ್ಕೊಂಡು ವರ್ಕ್ ಟರ್ನ್ ಮಾಡ್ಕೊಳ್ಳಿ. ವರ್ಕ್ ಟರ್ನ್ ಮಾಡಿ ಈ ಫಸ್ಟ್ 5 ಚೈನ್ನ ಆರ್ಚ್ ಥರ ಇದೆಯಲ್ವ ಅಲ್ಲಿ ಮಿಡ್ಲಲ್ಲಿ ಸೇರಿಸ್ಕೊಳ್ಳಿ ಸಿಂಗಲ್ ಕ್ರೋಶೆ ಮಾಡಿ ಫಸ್ಟ್ 5 ಚೈನಲ್ಲಿ. ಈಗ ಇನ್ನು ನೆಕ್ಸ್ಟ್ ಸಿಂಗಲ್ ಕ್ರೋಶೆ ಮಾಡಿ ಸೇರಿಸಿದಿರಲ್ವ, ಫಸ್ಟ್ 5 ಚೈನನ್ನು ಸಿಂಗಲ್ ಕ್ರೋಶೆ ಮಾಡಿ ಸೇರಿಸಿದ್ದೀರಿ ನೋಡಿ, ಎಲ್ಲ ಸಿಂಗಲ್ ಕ್ರೋಶೆ ಮಾಡಿ ಸೇರಿಸ್ಕೊಂಡು ಹೋಗಿರೋದು ನೀವು 5 ಚೈನನ್ನು. ಆ ಫಸ್ಟ್ ಸಿಂಗಲ್ ಕ್ರೋಶೆ ಇದೆಯಲ್ವ 5 ಚೈನ್ ಆದಮೇಲಿಂದು ಅಲ್ಲಿ 5 ಡಬಲ್ ಕ್ರೋಶೆ ಮಾಡ್ಕೋಬೇಕು ನೀವು. ಕರೆಕ್ಟಾಗಿ 5 ಮಾಡ್ಕೋಬೇಕು. ಆ ಒಂದೇ ಸಿಂಗಲ್ ಕ್ರೋಶೆಯಲ್ಲಿ 5 ಡಬಲ್ ಕ್ರೋಶೆ. ಇದು 2ನೇ ರೌಂಡು. ಫಸ್ಟ್ ರೌಂಡು 5 ಚೈನ್ ಮಾಡಿಕೊಂಡು 4ರಲ್ಲಿ ಸೇರಿಸ್ಕೊಳ್ಳೋದು, 3 ಚೈನ್ ಬಿಟ್ಟು 4ನೇ ಚೈನಲ್ಲಿ ಸೇರಿಸ್ಕೊಳ್ಳೋದು. 2ನೇ ರೌಂಡಲ್ಲಿ 5 ಚೈನ್ ಮಾಡಿ ಫಸ್ಟು ಮೊದಲಿನ 5 ಚೈನಲ್ಲಿ ಸೇರಿಸ್ಕೊಂಡು ನೆಕ್ಸ್ಟ್ ಸಿಂಗಲ್ ಕ್ರೋಶೆಯಲ್ಲಿ 5 ಡಬಲ್ ಕ್ರೋಶೆ ಮಾಡ್ಕೋಬೇಕು. ಕೌಂಟ್ ಮಾಡ್ಕೊಳ್ಳಿ ಒಂದು ಸಾರಿ. 5 ಡಬಲ್ ಕ್ರೋಶೆ ಆದಮೇಲೆ ಮತ್ತೆ ಕರೆಕ್ಟಾಗಿ ಇದೆಯಾ ಇಲ್ವಾ ಅಂತ ಕೌಂಟ್ ಮಾಡ್ಕೊಳ್ಳಿ ಪ್ರತಿ ಸಾರಿನೂ. ಯಾಕೆಂದರೆ ತಪ್ಪಾದರೆ ನೆಕ್ಸ್ಟ್ ರೌಂಡಿಗೆ ಬರುವಾಗಲೇ ಗೊತ್ತಾಗೋದು ನಿಮಗೆ ತಪ್ಪು. ಬಿಡಿಸಿದ್ರೆ ಫುಲ್ಲು ಬಿಡಿಸ್ಬೇಕು. ಈಗ ನೆಕ್ಸ್ಟ್ 5 ಚೈನ್ ಇದೆಯಲ್ವಾ, ಆ ನೆಕ್ಸ್ಟ್ 5 ಚೈನಲ್ಲಿ ಅದನ್ನು ಲಾಕ್ ಮಾಡಿ ಇದು ಸಿಂಗಲ್ ಕ್ರೋಶೆ ಹಾಕಿ ಸೇರಿಸ್ಕೊಳ್ಳಿ. ಇನ್ನು 5 ಚೈನ್ ಮಾಡ್ಕೊಳ್ಳಿ. ಒಂದು ಆರ್ಚ್ ಆದಮೇಲೆ, ಆ ಡಬಲ್ ಕ್ರೋಶೆ ಆರ್ಚ್ ಆದಮೇಲೆ 5 ಚೈನ್ ಮಾಡ್ಕೋಬೇಕು. 5 ಚೈನ್ ಮಾಡಿಕೊಂಡು ನೆಕ್ಸ್ಟ್ 5 ಚೈನ್ ಇದೆ ನೋಡಿ ಅಲ್ಲಿ, ಅದರಲ್ಲಿ ಸಿಂಗಲ್ ಕ್ರೋಶೆ ಹಾಕಿ ಸೇರಿಸ್ಕೊಳ್ಳಿ. ಈಗ ಅದರ ಪಕ್ಕದ ಸಿಂಗಲ್ ಕ್ರೋಶೆಯಲ್ಲಿ ಡಬಲ್ ಕ್ರೋಶೆ ಮಾಡಿ ಆರ್ಚ್ ಮಾಡಿ 5 ಡಬಲ್ ಕ್ರೋಶೆ. ಪ್ರತಿ ಸಾರಿನೂ ಮಾಡಿ ಒಂದು ಸಾರಿ ಕರೆಕ್ಟ್ ಇದೆಯಾ ಅಂತ ಹಿಂದಿಂದ ನೋಡ್ಕೊಳ್ಳಿ, ಸೀದಾ ಮಾಡ್ಕೊಂಡು ಹೋಗಬೇಡಿ. ಎಲ್ಲಿಯಾದರೆ 5 ಡಬಲ್ ಕ್ರೋಶೆ ಬದಲು 3 ಆದರೆ ಅಥವಾ 4 ಆದರೆ ಅಥವಾ 6 ಆದರೆ ಹೀಗೆಲ್ಲ ಆದರೆ ಡಿಸೈನ್ ಹಾಳಾಗತ್ತೆ. ನಿಮಗೆ ಮುಂದೆ ಏನಾರು ಮಾಡೋಕ್ಕಾಗಲ್ಲ, ವಾಪಸ್ ನೀವು ಬಿಡಿಸ್ಕೊಂಡು ಹಿಂದೆ ಬರಬೇಕಾಗತ್ತೆ. ಅದಕ್ಕೆ ಮಾಡೋವಾಗಲೇ ಕರೆಕ್ಟ್ ಇದೆಯಾ ಇಲ್ವ ಅಂತ ನೋಡ್ಕೊಳ್ಳಿ. 5 ಡಬಲ್ ಕ್ರೋಶೆ ಮಾಡ್ತಾಯಿದ್ದೀನಿ ಇದರಲ್ಲಿ. ಒಂದೇ ಸಿಂಗಲ್ ಕ್ರೋಶೆ ಮೇಲೆ ಒಳಗಡೆ ಅದರ ಮಧ್ಯದಲ್ಲಿ ಹಾಕಿ 5 ಡಬಲ್ ಕ್ರೋಶೆ ಮಾಡ್ಕೋಬೇಕು ನೋಡಿ. 5 ಇದೆ. ಈಗ ನೆಕ್ಸ್ಟ್ ಅದರ ಪಕ್ಕದ 5 ಚೈನ್ ಇದೆಯಲ್ವ ಅಲ್ಲಿ ಸಿಂಗಲ್ ಕ್ರೋಶೆ ಮಾಡಿ ಸೇರಿಸ್ಕೋಬೇಕು. ಆಮೇಲೆ ಈಗ 5 ಚೈನು, ಆ ಒಂದು ಆರ್ಚ್ ಆದ ತಕ್ಷಣ 5 ಚೈನು, 5 ಚೈನ್ ಮಾಡಿ ಅದರ ನೆಕ್ಸ್ಟ್ 5 ಚೈನಲ್ಲಿ ನೋಡಿ, ಅದರ ನೆಕ್ಸ್ಟ್ 5 ಚೈನ್ ಇಲ್ವಾ ಅಲ್ಲಿ ಸೇರಿಸ್ಕೋಬೇಕು. 5 ಚೈನು ಡಬಲ್ ಕ್ರೋಶೆ ಆರ್ಚು, 5 ಚೈನು ಡಬಲ್ ಕ್ರೋಶೆ ಆರ್ಚ್, ಆ ಥರ ಮಾಡ್ತಾ ಹೋಗಬೇಕು. ಈಗಿನ್ನು ನೆಕ್ಸ್ಟ್ ಡಬಲ್ ಕ್ರೋಶೆ ಹೀಗೆ ಮಾಡ್ತಾ ಹೋಗಬೇಕೆಲ್ಲ. ಇಡೀ ಲೈನ್ ಅದೇ ಥರ ಹೋಗಬೇಕಾಗತ್ತೆ. ಇದು ಸೆಕೆಂಡ್ ರೌಂಡು. ಫಸ್ಟ್ ರೌಂಡ್ ಬರೀ 5 ಚೈನ್ ಮಾಡಿ ಲಾಕ್ ಮಾಡಿರೋದು. ಸೆಕೆಂಡ್ ರೌಂಡಲ್ಲಿ ಹೀಗೆ ಈ ಡಬಲ್ ಕ್ರೋಶೆನ ಕೂಡ ಮಾಡ್ತೀವಿ. ಇದೇ 2 ರೋ ಈಗ ಇನ್ನು ರಿಪೀಟ್ ಆಗ್ತಾ ಹೋಗುತ್ತೆ ಪೂರ್ತಿ ಶಾಲು, ಪೂರ್ತಿ ಸ್ಕಾರ್ಫ್. ನೆಕ್ಸ್ಟ್ ಅದರ ಪಕ್ಕದ 5 ಚೈನಲ್ಲಿ ಸಿಂಗಲ್ ಕ್ರೋಶೆ ಮಾಡಿ ಸೇರಿಸ್ಕೋಬೇಕೀಗ ನೀವು. ಡಬಲ್ ಕ್ರೋಶೆ ಆಯಿತು 5 ಇದೆ. ನೆಕ್ಸ್ಟ್ ಅಲ್ಲಿ ಸೇರಿಸ್ಕೊಳ್ಳಿ 5 ಚೈನಲ್ಲಿ, ಮತ್ತು 5 ಚೈನು ಹೀಗೆ ಮಾಡ್ತಾ ಹೋಗ್ಬೇಕು ನೀವು ಪೂರ್ತಿ ನೋಡಿ. ಈ ಥರ ಮಾಡ್ತಾ ಹೋಗಬೇಕು. ಇದೇ ರಿಪೀಟ್ ಆಗ್ತಾ ಹೋಗುತ್ತೆ. ಇನ್ನು ಪೂರ್ತಿ ಎಂಡ್ವರೆಗೂ ಮಾಡಿ 5 ಚೈನು, ನೆಕ್ಸ್ಟ್ 5 ಚೈನಲ್ಲಿ ಲಾಕ್, ಸಿಂಗಲ್ ಕ್ರೋಶೆ ಹಾಕಿ ಸೇರಿಸ್ಕೊಳ್ಳಿ. ಮತ್ತು ಡಬಲ್ ಕ್ರೋಶೆ ಲಾಸ್ಟ್ ಅಲ್ಲೊಂದು ಸಿಂಗಲ್ ಕ್ರೋಶೆ ಇದೆಯಲ್ವಾ ನೋಡಿ. ಈಗ 3 4 5
ಇದನ್ನು ನೆಕ್ಸ್ಟ್ ಐ ಚೈನಲ್ಲಿ ಸಿಂಗಲ್ ಕ್ರೋಶೆ ಹಾಕಿ ಸೇರಿಸ್ಕೊಳ್ಳಿ. ಮತ್ತು ಐ ಚೈನ್ ಕೊನೆಯಲ್ಲಿ 3 4 5 ಇದನ್ನು ಎಂಡಲ್ಲಿ ಅದರ ಒಳಗಡೆನೆ ಆ ಥರ ಎಂಡಲ್ಲಿ ಬಂದು ಸೇರಿಸ್ಕೊಳ್ಳಿ. ಲಾಸ್ಟಿಗೆ ಅಲ್ಲಿ ಸೇರಿಸ್ಕೊಳ್ಳಿ. ಆಗ ಅದು ಸ್ಟ್ರೈಟ್ ಆಗುತ್ತೆ. ಸ್ಟಾರ್ಟಿಂಗು ಐದು ಚೈನಿಂದ ಸ್ಟಾರ್ಟ್ ಆಗೋದು, ಎಂಡಿಂಗು ಐದು ಚೈನ್. ಈಗ ಫಸ್ಟ್ ರೋ ರಿಪೀಟ್ ಆಗುತ್ತೆ. 5 ಚೈನ್ ಮಾಡ್ಕೊಳ್ಳಿ, ವರ್ಕ್ ಟರ್ನ್ ಮಾಡಿ. ಫಸ್ಟ್ ರೋ ಹೇಗೆ ಬರೀ ಚೈನ್ ಮಾಡಿರೋ ತಾನೆ, ಈಗಲೂ ಅದೇ ಬರೀ ಚೈನ್ 5 ಚೈನ್ ಮಾಡಿ ಫಸ್ಟ್ 5 ಚೈನಲ್ಲಿ ಸಿಂಗಲ್ ಕ್ರೋಶೆ ಹಾಕಿ ಸೇರಿಸ್ಕೊಳ್ಳಿ ಅದರ ಹತ್ತಿರದ್ದು. ಇನ್ನು 5 ಚೈನ್ ಮಾಡಿ. ಇಲ್ಲಿ ನೀವು ಆರ್ಚ್ ಮಾಡಲಿಕ್ಕಿಲ್ಲ. 5 ಚೈನು 3 4 5 5 ಚೈನ್ ಮಾಡಿ ಇದರಲ್ಲಿ ಈಗ ಡಬಲ್ ಕ್ರೋಶೆ ಆರ್ಚ್ ಮಾಡಿದ್ರಲ್ವ 5 ಡಬಲ್ ಕ್ರೋಶೆ, ಅದರಲ್ಲಿ ಮಧ್ಯದ್ದು ಅಂದರೆ ಮೂರನೇದು, 2 ಆ ಕಡೆ 2 ಈ ಕಡೆ ಬಿಟ್ಟು ಮೂರನೇದರಲ್ಲಿ ಸಿಂಗಲ್ ಕ್ರೋಶೆ ಮಾಡಿ ಸೇರಿಸ್ಕೊಳ್ಳಿ. ಮತ್ತೆ 5 ಚೈನ್ ಮಾಡಿ ಮುಂದಿನ 5 ಚೈನಲ್ಲಿ ಸೇರಿಸ್ಕೋಬೇಕು. 2 ಮಿಡ್ಲಲ್ಲಿ ಸೇರಿಸ್ಕೋಬೇಕು. 5 ನೆಕ್ಸ್ಟು ಮುಂದಿನ 5 ಚೈನಲ್ಲಿ ಸೇರಿಸ್ಕೊಳ್ಳಿ. ಮಿಡ್ಲಲ್ಲಿ ಎಲ್ಲ ಮಿಡ್ಲಲ್ಲಿ ಸೇರಿಸ್ಕೊಳ್ಳಿ. ಇನ್ನೀಗ 5 ಚೈನ್ ಮಾಡಿ. 2 3 4 5 ಅದು ಇನ್ನು ನೆಕ್ಸ್ಟ್ ಆರ್ಚ್ ಇದೆ ನೋಡಿ, ಅದರಲ್ಲಿ ಮಿಡ್ಲಲ್ಲಿ ಮೂರನೇದರಲ್ಲಿ ಮಿಡ್ಲಿನ ಡಬಲ್ ಕ್ರೋಶೆಯಲ್ಲಿ ಸೇರಿಸ್ಕೋಬೇಕು. ಡಬಲ್ ಕ್ರೋಶೆ ಮೇಲೆ ಚೈನ್ ಇರುತ್ತಲ್ವ ಅದರಲ್ಲಿ. ಮತ್ತು 5 ಚೈನ್. ನೆಕ್ಸ್ಟು ತುಂಬ ಸುಲಭವಾಗಿ ಮಾಡ್ಬೋದು, ಸ್ವಲ್ಪ ನೋಡಿದರೆ ನಿಮಗೆ ಕನ್ಫ್ಯೂಸ್ ಆಗಲ್ಲ. ಈ ಥರ 5 ಚೈನು ಮಾಡಿಕೊಂಡು ಸಿಂಗಲ್ ಕ್ರೋಶೆ ಮಾಡಿಕೊಂಡು ಇದು ಮಾಡೋದು. ಫಸ್ಟ್ ರೌಂಡೇ ರಿಪೀಟ್ ಇದು. ಎಂಡಿಗೆ ಬಂತು, ಎಂಡಲ್ಲಿ ಲಾಸ್ಟಿಗೆ ನೀವು ಮೂಲೆಯಲ್ಲಿ ಸೇರಿಸ್ಕೋಬೇಕು. ಈ ಥರ ಬರುತ್ತೆ. ಇನ್ನು ನೆಕ್ಸ್ಟ್ ಈ ಆರ್ಚಿನ ರೌಂಡು ಸೆಕೆಂಡ್ ರೌಂಡ್ ಇದೆಯಲ್ವ, ಅದು ರಿಪೀಟ್ ಆಗಬೇಕು ಅದೇ ಥರ. 2 ಸಾರಿ ಮಾಡೋರ್ಗೆ ಮತ್ತೆ ತುಂಬ ಸುಲಭವಾಗಿ ಮಾಡೋಕ್ಕಾಗತ್ತೆ, ತುಂಬ ಸ್ಪೀಡ್ ಮಾಡೋಕ್ಕಾಗತ್ತೆ. ಇದು ಲೇಸಿ ಡಿಸೈನ್ ಆಗಿರೋದ್ರಿಂದ ನೀವೇನು ಕಾಂಪ್ಲಿಕೇಟ್ ಆಗಿದೆ ಅಂತ ಅಂದ್ಕೋಬೇಡಿ, ನೋಡಿದರೆ ಗೊತ್ತಾಗುತ್ತೆ ನಿಮಗೆ ಸುಲಭವಾಗಿ. ಕೌಂಟಿಂಗ್ ಒಂದು ಸ್ವಲ್ಪ ಇದೆ ಅಷ್ಟೇ. ಮತ್ತು ಒಂದು ಸಾರಿ ಫಸ್ಟ್ ಸ್ಟಾರ್ಟಿಂಗಲ್ಲಿ ಮತ್ತೆ ಮಾಡ್ಕೊಂಡು ಹೋದರೆ ಆಯಿತು. ಈಗ 5 ಚೈನ್ ಮಾಡಿ ಸೇರಿಸಿ ಆಯಿತು. ಈಗೇನೆಂದರೆ ನೆಕ್ಸ್ಟ್ ಈಗ ನೀವು ಆರ್ಚಿನ ಮೇಲೆ ಸಿಂಗಲ್ ಕ್ರೋಶೆ ಹಾಕಿ ಸೇರಿಸಿದ್ದೀರಲ್ವ, ಚೈನ್ ಸಿಂಗಲ್ ಕ್ರೋಶೆ ಇದೆಯಲ್ವ ಆರ್ಚಿನ ಮೇಲೆ ನೋಡಿ, ಆ ಸಿಂಗಲ್ ಕ್ರೋಶೆಯಲ್ಲಿ 5 ಡಬಲ್ ಕ್ರೋಶೆ, ಅಂದರೆ ಆ ಡಬಲ್ ಕ್ರೋಶೆ ಮೇಲೇ ಡಬಲ್ ಕ್ರೋಶೆ ಬರುತ್ತೆ. ಆ ಮಿಡ್ಲ್ ಡಬಲ್ ಕ್ರೋಶೆಯಲ್ಲಿ ನೀವು ಸಿಂಗಲ್ ಕ್ರೋಶೆ ಹಾಕಿದ್ದೀರಲ್ವ ಮೂರನೇ ಡಬಲ್ ಕ್ರೋಶೆಯಲ್ಲಿ, ಅದರಲ್ಲಿ 5 ಡಬಲ್ ಕ್ರೋಶೆ ಮಾಡ್ಕೋಬೇಕು ನೀವು. ತುಂಬ ಸುಲಭ ಆಗುತ್ತೆ. ಡಬಲ್ ಕ್ರೋಶೆ ಮೇಲೇ ಡಬಲ್ ಕ್ರೋಶೆ ಬರುತ್ತೆ, ಆರ್ಚಿನ ಮೇಲೇ ಆರ್ಚ್ ಬರುತ್ತೆ ನೋಡಿ. ಈ ಥರ 5 ಡಬಲ್ ಕ್ರೋಶೆ ಮಾಡ್ಕೋಬೇಕು. ಎಲ್ಲ 5ರ ಲೆಕ್ಕ. ಇದರಲ್ಲಿ 5 ಇದೆ. ಈಗ ನೆಕ್ಸ್ಟ್ ಅದರ ಪಕ್ಕದ 5 ಚೈನ್ ಇದೆ ನೋಡಿ, ಅದರಲ್ಲಿ ಲಾಕ್ ಮಾಡ್ಕೊಳ್ಳಿ, ಸಿಂಗಲ್ ಕ್ರೋಶೆ ಹಾಕ್ಕೊಳ್ಳಿ, ಸೇರಿಸ್ಕೊಳ್ಳಿ, ಸಿಂಗಲ್ ಕ್ರೋಶೆ ಮಾಡಿ. ಈಗ ಮತ್ತೆ 5 ಚೈನ್, ಆರ್ಚ್ ಆದಮೇಲೆ 5 ಚೈನು. ಮೊದಲಿನ ರೌಂಡಲ್ಲೂ ಅದೇ ಮಾಡಿರೋದಲ್ವ, ಒಂದು ಆರ್ಚ್ ಒಂದು 5 ಚೈನು, ಒಂದು ಆರ್ಚ್ ಒಂದು 5 ಚೈನು, ಆ ಥರ. ಆರ್ಚ್ ಆದಮೇಲೆ 5 ಚೈನ್ ಮಾಡ್ಕೊಳ್ಳಿ. ನೆಕ್ಸ್ಟ್ 5 ಚೈನ್ ಇದೆಯಲ್ವ ಅಲ್ಲಿ ಸೇರಿಸ್ಕೊಳ್ಳಿ. ಈಗ ಆರ್ಚಿನ ಮೇಲೆ ಆರ್ಚಲ್ಲಿ ಸಿಂಗಲ್ ಕ್ರೋಶೆ ಇದೆ ನೋಡಿ, ಆ ಮೂರನೇದರ ಮೇಲೆ ಸಿಂಗಲ್ ಕ್ರೋಶೆ ಹಾಕಿದ್ದೀರಲ್ವ ಅದು, ಅದರಲ್ಲಿ 5 ಡಬಲ್ ಕ್ರೋಶೆ. 3 4 5 ಮತ್ತು ನೆಕ್ಸ್ಟ್ 5 ಚೈನಲ್ಲಿ ಅದನ್ನು ಸೇರಿಸ್ಕೊಳ್ಳಿ. ಈಗ ಮತ್ತೆ 5 ಚೈನು, ಎರಡನೇ ರೋ ರಿಪೀಟ್ ಇದು. ನೆಕ್ಸ್ಟ್ ಫಸ್ಟ್ ರೋ ರಿಪೀಟ್ ಆಗುತ್ತೆ, ಅದೇ ಆಗೋದು. ಫಸ್ಟ್ 1 ಮತ್ತು 2 ರೋನನ್ನು ರಿಪೀಟ್ ಮಾಡ್ತಾ ಹೋಗೋದು. 2 ರೋ ರಿಪೀಟ್ ಡಿಸೈನ್ ಇದು. ಸಿಂಗಲ್ ಕ್ರೋಶೆಯಲ್ಲಿ 5 ಡಬಲ್ ಕ್ರೋಶೆ. ತುಂಬ ಸ್ಪೀಡ್ ಆಗುತ್ತೆ ಸ್ನೇಹಿತರೆ, ಇದರಲ್ಲಿ ಏನು ಹೆಚ್ಚು ಆರ್ಚ್ ಮಾಡೋದಿಲ್ಲ, ಡಬಲ್ ಕ್ರೋಶೆ ಮಾಡೋದಿಲ್ಲ, 5 ಡಬಲ್ ಕ್ರೋಶೆ ಮಾಡೋದಲ್ವ ಆದ್ದರಿಂದ. ನೆಕ್ಸ್ಟು
5 ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ನೋಡ್ಕೊಳ್ಳಿ ಕೌಂಟಿಂಗ್ ತಪ್ಪಬಾರ್ದು. ಮುಂದಿನ ರೋ ನಿಮಗೆ ಆ ಮಿಡ್ಲಲ್ಲಿ ಹಾಕ್ಕೋಬೇಕಾಗತ್ತೆ ಸಿಂಗಲ್ ಕ್ರೋಶೆ. 5ರಿಂದ 6 ಆದರೆ ಅಥವಾ 4 ಆದ್ರೆಲ್ಲ ಆ ಮಿಡ್ಲ್ ಬರಲ್ಲ, ಅದರಿಂದ ನೋಡ್ಕೋಬೇಕು. ಮತ್ತು ಬಿಡಿಸ್ಬೇಕಾಗತ್ತೆ, ಫುಲ್ಲು ಬಿಡಿಸ್ಬೇಕಾಗತ್ತೆ. ಅದರಿಂದ ಈ ಥರ ಮಾಡ್ತಾ ಹೋಗಿ. ಒಂದು ಆರ್ಚು, ಒಂದು ಚೈನು, ಒಂದು ಆರ್ಚು, ಒಂದು ಚೈನು, 5 ಚೈನು, 5 ಡಬಲ್ ಕ್ರೋಶೆ, 5 ಚೈನು, 5 ಡಬಲ್ ಕ್ರೋಶೆ, ಈ ಥರ. ನೋಡ್ತಾ ಕೌಂಟಿಂಗ್ ಮಾಡ್ಕೊಳ್ಳಿ ಸರಿಯಾಗಿ. 5 ಡಬಲ್ ಕ್ರೋಶೆ, ಮತ್ತು ನೆಕ್ಸ್ಟ್ ಚೈನೆಲ್ಲ ಕೊನೆಯಲ್ಲಿ 5 ಚೈನ್ ಬರುತ್ತೆ ನೋಡಿ. 1 2 3 4 5 ಕೊನೆಯಲ್ಲಿ ಸೇರಿಸ್ಕೊಳ್ಳಿ ಮೂಲೆಯಲ್ಲಿ, ಆಗ ಸರಿಯಾಗುತ್ತೆ ನೋಡಿ. ಈ ಥರ ಬರುತ್ತೆ. ಇನ್ನು ನೆಕ್ಸ್ಟು ಫಸ್ಟ್ ರಿಪೀಟು 5 ಚೈನು ಮಾಡಿ ವರ್ಕ್ ಟರ್ನ್ ಮಾಡಿ 5 ಚೈನು ಮಾಡ್ಕೊಂಡು ಹೋಗಿ. ಇಲ್ಲಿ ಕೆಳಗೆ ಏನು ಮಾಡಿದರೆ ಅದೇ ಮುಂದೆ ರಿಪೀಟ್ ಆಗುತ್ತೆ. ಹೀಗೆ ಮಾಡ್ತಾ ಹೋಗಬೇಕು ಫುಲ್ಲು. 3 4 5 ಚೈನು, ನೆಕ್ಸ್ಟ್ ಚೈನಲ್ಲಿ ಲಾಕು ಸಿಂಗಲ್ ಕ್ರೋಶೆ ಹಾಕಿ ಸೇರಿಸಿ, ನೆಕ್ಸ್ಟ್ 5 ಚೈನು. ಈಗ ಅದರಲ್ಲಿ ಮಿಡ್ಲಲ್ಲಿ ಸೇರಿಸಿ, ಮಿಡ್ಲಿನ ಡಬಲ್ ಕ್ರೋಶೆ ಇದೆಯಲ್ವ, 3ನೇ ಡಬಲ್ ಕ್ರೋಶೆ ಅಲ್ಲಿ ಸೇರಿಸಿ. ಹೀಗೆ ಮುಂದುವರ್ಸ್ಕೊಂಡು 5 ಚೈನು ಮಿಡ್ಲಿನ ಎಲ್ಲ ಮಾಡಿ ಸೇರಿಸ್ಕೊಂಡು ಹೋಗಿ ಮುಂದಿನ ಇದರಲ್ಲಿ. ಅದರ ನೆಕ್ಸ್ಟ್ ರೌಂಡು ಮತ್ತೆ ಆರ್ಚ್ ಮಾಡ್ಕೊಳ್ಳಿ. ಫಸ್ಟ್ ರೌಂಡ್ ಮತ್ತು ಸೆಕೆಂಡ್ ರೌಂಡು ರಿಪೀಟ್ ಆಗ್ತಾ ಹೋಗುತ್ತೆ. ಈ ಥರ ಬರುತ್ತೆ ಸ್ನೇಹಿತರೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದು ಕುರ್ತಿಗೆಲ್ಲ ಹಾಕಿದರೆ, ಎತ್ನಿಕ್ ಡ್ರೆಸ್ಗಳಿಗೆಲ್ಲ ಹಾಕಿದರೆ ಸ್ಟೈಲಿಶ್ ಆಗಿ ಕಾಣುತ್ತೆ. ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸಿಂಪಲ್ ಆಗಿದೆ, ಸ್ಪೀಡ್ ಮಾಡ್ಬೋದು, ನೀವು ಮಾಡ್ಬೋದು, ಮಾಡಿ ನೋಡಿ. ಹೆಚ್ಚು ಕಾಂಪ್ಲಿಕೇಟೆಡ್ ಆಗಿಲ್ಲ ಇದು. ನೀವು 2 ಸಾರಿ ನೋಡಿದರೆ ಗೊತ್ತಾಗುತ್ತೆ, ವಿಡಿಯೋ ನೋಡಿದರೆ ಸರಿಯಾಗಿ ನಿಧಾನವಾಗಿ ಫಾರ್ವರ್ಡ್ ಮಾಡದೇ ಹಾಗೆ ನೋಡ್ತಾ ಹೋಗಿ. ಪ್ರತಿ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಟ್ಟಿದ್ದೀನಿ, ನಿಮಗೂ ಇಷ್ಟ ಆಗುತ್ತೆ ಇದು. ನೀವು ಮಾಡಿ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಚಾನೆಲ್ ಇದುವರೆಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು.